ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಒಂದು ವಿಡಿಯೋ. ಈ ವಿಷಯ ಏನಪ್ಪ ಅಂದರೆ, ಪರಿಸ್ಥಿತಿ ಎಂದೂ ಸಮಸ್ಯೆ ಆಗೋದು, ಆದರೆ ಪರಿಸ್ಥಿತಿಯನ್ನು ಎದುರಿಸಲಾಗದೇ ಇದ್ದರೆ ಅದು ಸಮಸ್ಯೆ ಆಗುತ್ತದೆ. ಈ ಒಂದು ಆರ್ಟಿಕಲ್ಲು ಒಂದು ಖುಷಿ ಮ್ಯಾಗ್ಝಿನಲ್ಲಿ ಬಂದಿರೋದಾಗಿರುತ್ತೆ. ಜೊತೆಗೆ ಈ ಆರ್ಟಿಕಲ್ಗೆ ಪ್ರೈಸ್ ಕೂಡ ಸಿಕ್ಕಿದೆ. ತುಂಬ ದೊಡ್ಡದೇನಲ್ಲ, ತುಂಬ ಸಣ್ಣದು. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ, ಗೊತ್ತಾಗುತ್ತೆ. ಪರಿಸ್ಥಿತಿ ಎಂದೂ ಸಮಸ್ಯೆ ಆಗೋದು, ಆದರೆ ಪರಿಸ್ಥಿತಿಯನ್ನು ಎದುರಿಸಲಾಗದೇ ಇದ್ದರೆ ಆ ಪರಿಸ್ಥಿತಿ ಸಮಸ್ಯೆಯಾಗಿ ಬದಲಾಗುತ್ತೆ. ಬೇರೆಯವರ ತಪ್ಪಿನಿಂದ ನಾವು ಕಲಿಬೇಕೇ ವಿನಃ ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಕಲಿಯೋಕ್ಕೆ ಈ ಜೀವನ ಸಾಕಾಗೋದಿಲ್ಲ. ಏಕೆಂದರೆ ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಕಲಿಯಲು ಈ ಆಯಸ್ಸು ಸಾಲದು. ಸಾಗುತ್ತಿರುವ ಬದುಕಿನಲ್ಲಿ ಯಾರ ಸ್ಟಾಪ್ ಎಲ್ಲಿರುತ್ತದೆಯೋ ಎಂಬ ನಿಗೂಢ ಜೀವನ ನಮ್ಮದಾಗಿರುತ್ತೆ. ಪ್ರೀತಿ ವಿಶ್ವಾಸದ ಬದುಕು ನಮ್ಮದಾಗಬೇಕು ಅಷ್ಟೆ. ಹಾಗೆ ಜೀವನದಲ್ಲಿ ಉತ್ಸಾಹವಿದ್ದರೆ ಕನಸನ್ನು ನನಸು ಮಾಡುವ ಬಾಗಿಲು ಅದಾಗಿಯೇ ತೆರೆಯುತ್ತದೆ. ಯಾರೋ ಬಂದು ನೀನು ಕನಸು ಕಂಡಿದ್ಯಾ ಅಂದರೆ ಆ ಕನಸಿಗೆ ನಾನು ಜೊತೆ ಆಗ್ತೀನಿ, ನೀನು ಜೊತೆ ಆಗ್ತೀನಿ ಅಂತ ಯಾರೂ ಹೇಳೋದಿಲ್ಲ. ಒಬ್ಬರು ಕನಸು ಕಂಡಿದ್ದಾರೆ ಅಂದರೆ ತಂದೆ ತಾಯಿ ಸಹಾಯ ಮಾಡ್ಬೋದು, ಜೊತೆಗೆ ಹುಟ್ಟಿದಂತಹ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಯಾರೋ ಸಹಾಯ ಮಾಡ್ಬೋದು ವಿನಃ ಅದರ ಪರಿಶ್ರಮ ಪೂರ್ತಿ ನಿಮ್ಮದೇ ಆಗಿರಬೇಕು. ಯಾರ ಕನಸಿನಲ್ಲಿ ಜೀವ ಇರುತ್ತದೆಯೋ ಅವರು ಬೇಗ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಖಂಡಿತ ಅದು ನನಸು ಕೂಡ ಆಗುತ್ತೆ. ರೆಕ್ಕೆಗಳು ಇದ್ದ ಮಾತ್ರಕ್ಕೆ ಹಾರಲು ಖಂಡಿತ ಸಾಧ್ಯ ಇಲ್ಲ. ಮನಸ್ಸಿನಲ್ಲಿ ವಿಶ್ವಾಸ ಇದ್ದರೆ ಮಾತ್ರ ರೆಕ್ಕೆ ಹಾರಲು ಸಾಧ್ಯ ಆಗುತ್ತೆ. ನಮ್ಮ ಒಳ ಮನಸ್ಸು ಶುದ್ಧವಾಗಿರಬೇಕು, ಒಳ್ಳೆಯದಾಗಿರಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸ ನಮಗೆ ಅರಿವಿಲ್ಲದೆ ನ್ಯಾಯಯುತವಾಗಿ ಸಾಗ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವಾಗ ಕಪಟ ತುಂಬಿರುತ್ತದೆಯೋ, ಬೇಡದೇ ಇರೋದನ್ನು ಯೋಚನೆ ಮಾಡಿಕೊಂಡು ಮನಸ್ಸಲ್ಲಿ ಅದು ಬೇಡ ಇದು ಬೇಡ, ಜೀವನ ಪೂರ್ತಿ ಕೊರಗ್ತಾ ಇರಬೇಡಿ. ಅಯ್ಯೋ ಅದು ಬೇಕಾಗಿತ್ತು ಇದು ಬೇಕಾಗಿತ್ತು, ಸಿಕ್ಕಿರೋದನ್ನು ಅನುಭವಿಸದೆ ಇಲ್ಲದೇ ಇರೋವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಇರೋ ಜೀವನನ ಹಾಳು ಮಾಡ್ಕೋಬೇಡಿ. ಪರಿಸ್ಥಿತಿ, ಸಮಯ, ಸಂದರ್ಭ ಎಂಥದೇ ಆಗಿರಲಿ, ನಿಮಗೆ ಸಂತೋಷ ಬೇಕು ಅಂದಾಗ ಪರಿಸ್ಥಿತಿನ ಸಂತೋಷ ಕಡೆಗೆ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮಲ್ಲೇ ಇರುತ್ತೆ. ಅದು ನಿಮ್ಮದೇ ಕೂಡ. ಯಾರೂ ಕೂಡ ನಿಮ್ಮ ಸಂತೋಷವಾಗಿರಿ ಅಂತ ಇಲ್ಲಿ ತಂದು ಯಾರೂ ನಿಮಗೆ ಕೊಡೋದಿಲ್ಲ. ಯಾರ ಜೀವನವು ಬರಡಿಸಿ ಈಡಿಸಿದ ಊಟದ ಎಲೆಯಲ್ಲ. ಹಾಗಾಗಿ ಯಾರೂ ಕೂಡ ನೀವು ಸಂತೋಷವಾಗಿರುವಂಥ ಬಯಸೋದಿಲ್ಲ. ತಂದೆ ತಾಯಿ, ನಿಮ್ಮ ಅಕ್ಕ ತಮ್ಮ, ಅಣ್ಣ ತಂಗಿ, ನಿಮ್ಮ ತುಂಬ ಒಳ್ಳೆಯ ಆತ್ಮೀಯರು, ಸ್ನೇಹಿತರಿದ್ದರೆ ಮಾತ್ರ ಮಕ್ಕಳು, ಫ್ರೆಂಡ್ಸು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ಬೋದು, ಬಯಸ್ಬೋದು ಕೂಡ. ಆದರೆ ಸಂತೋಷನ ನಿಮ್ಮಷ್ಟಕ್ಕೆ ನೀವೇ ಹುಡುಕಬೇಕು. ನಿಮ್ಮ ನೆಮ್ಮದಿಗೆ ನೀವೇ ಜವಾಬ್ದಾರರು. ಇಲ್ಲಿ ಯಾರೂ ಕೂಡ ನಿಮ್ಮ ನೆಮ್ಮದಿಗೆ, ನಿಮ್ಮ ಸಂತೋಷಕ್ಕೆ, ನಿಮ್ಮ ಕನಸಿಗೆ ಜವಾಬ್ದಾರರಲ್ಲ. ನಿಮ್ಮ ಕನಸಿಗೆ ನೀವೇ ಜವಾಬ್ದಾರರು. ಇದು 100 ಪಟ್ಟು ನಿಜ. ನಿಮ್ಗೆ ಈಗಾಗಲೇ ನಿಮ್ಮ ನಡೆದಿರುವಂಥ ಜೀವನಗಳಲ್ಲಿ ಅದು ನಿಮ್ಗೆ ಅರ್ಥ ಆಗಿರುತ್ತೆ. ಆಗ ನಿಮ್ಮ ಕೆಲಸ ಅರಿವಿಲ್ಲದೆ ದುರ್ಮಾರ್ಗದ ಕಡೆಗೆ ಎಳೆದೊಯ್ಯುತ್ತದೆ. ಹಾಗಾಗಿ ಒಳ್ಳೆಯದನ್ನಷ್ಟೇ ಯೋಚನೆ ಮಾಡಿ. ಕೆಟ್ಟದನ್ನು ಯಾವಾಗ ಯೋಚನೆ ಮಾಡ್ತೀರೋ ಅದು 100 ಪಟ್ಟು ಕೆಟ್ಟ ದಾರಿಗೆ ಹೋಗುತ್ತೆ. ಒಳ್ಳೆಯದನ್ನು ಯಾವಾಗ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರೋ ಅದು 100 ಪಟ್ಟು ಒಳ್ಳೆಯ ದಾರಿ ಕಡೆಗೆ ಎಳೆದೊಯ್ಯುತ್ತೆ ಮನಸ್ಸು. ಹಾಗಾಗಿ ನಿರ್ಮಲವಾದ ಮನಸ್ಸನ್ನು ಹೊಂದೋಣ. ಮನಸ್ಸು ದುರ್ಬಲವಾಗಿದ್ದರೆ ಬರುವಂಥ ಸನ್ನಿವೇಶಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು, ಎಂಥದ್ದೇ ಸಂದರ್ಭಗಳಾಗಿರ್ಬೋದು, ಅವು ಎಲ್ಲವೂ ಕೂಡ ನಮಗೆ ಅರಿವಿಲ್ಲದೆ ದುರ್ಮಾರ್ಗದ ಕಡೆಗೆ ಎಳೆದೊಯ್ಯುತ್ತದೆ. ಹಾಗಾಗಿ ಬರುವಂಥ ಪ್ರತಿಯೊಂದು ಸನ್ನಿವೇಶನೂ ನೀವು ಅರ್ಥವಾಗಿ ಗಂಭೀರವಾಗಿ ತಗೊಂಡು, ಪರಿಸ್ಥಿತಿ ಎಂಥದೇ ಆಗಿದ್ರು ಅದನ್ನು ನಿಭಾಯಿಸುವಂಥ ಸಾಮರ್ಥ್ಯ, ಶಕ್ತಿ ನೀವು ಹೊಂದಿರಬೇಕು. ಅಯ್ಯೋ ಬಿಡು, ಅದು ಬಂದಂಗೆ ಬರಲಿ, ಇದು ಓದಂಗೆ ಹೋಗಲಿ, ಬಿಡು ಏನಾದರೂ ಆಗಲಿ, ಅದನ್ನು ಬಿಟ್ಬಿಡಿ. ಯಾಕಂದರೆ ಇದು ಜೀವನ ನಿಮ್ಮದು. ನಿಮ್ಮ ಜೀವನ, ನಿಮ್ಮ ಸರ್ಕಲ್ ಸಂತೋಷವಾಗಿ ಇಟ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಹಾಗಾಗಿ ನೀವು ಜವಾಬ್ದಾರಿಯುತವಾಗಿ ಹ್ಯಾಂಡಲ್ನ ಮಾಡೋದನ್ನು ನೀವು ಕಲಿಬೇಕು ಅಷ್ಟೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಜೀವನ ಯಾವಾಗಲೂ ನಮ್ಮಿಷ್ಟದಂತೆ ನಡೆಯೋದಿಲ್ಲ, ಅದರಿಷ್ಟದಂತೆ ನಾವು ಹೋಗ್ತಾ ಇರಬೇಕು. ಕನಸು ಕಾಣೋದು ನಮ್ಮ ಜವಾಬ್ದಾರಿ, ಕನಸು ನನಸು ಮಾಡ್ಕೊಳ್ಳೋದು ಕೂಡ ನಮ್ಮದೇ ಜವಾಬ್ದಾರಿ. ಹಾಗಾಗಿ ಯಾವಾಗಲೂ ಕನಸು ಕಾಣಿ, ಒಳ್ಳೆಯದನ್ನಷ್ಟೇ ಯೋಚನೆ ಮಾಡಿ, ಕೆಟ್ಟದನ್ನು ಆಲೋಚನೆ ಮಾಡಬೇಡಿ. ನಮ್ಮ ಹೃದಯ, ನಮ್ಮ ಮನಸ್ಸು ಯಾವಾಗಲೂ ಸಮತೋಲನದಲ್ಲಿದ್ದಾಗ ಮಾತ್ರ ಅವಕಾಶಗಳಾಗಿರ್ಬೋದು, ಸಂದರ್ಭಗಳಾಗಿರ್ಬೋದು, ಅಂಥದ್ದೇ ಸನ್ನಿವೇಶಗಳು ಕೂಡ ನಿಮಗೆ ಒಳ್ಳೆಯ ರೀತಿಯೇ ಪರಿವರ್ತನೆ ಆಗುತ್ತೆ. ಯಾವಾಗಲೂ ಮನಸ್ಸು ಸಮತೋಲನದಲ್ಲಿರಲಿ. ಈಗ ಜೀವನ ಪೂರ್ತಿ ಕೊರಗ್ತಾ ಇರಬೇಡಿ. ಅದು ಬೇಕು ಇದು ಬೇಕು, ಇದಿಲ್ಲ ಅದಿಲ್ಲ, ಇದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಿ. ಜೀವನದಲ್ಲಿ ಬೇಜಾರು ಬರೋದು ಹೋಗೋದು ಸಹಜ. ಅದನ್ನು ಜೀವನ ಪೂರ್ತಿ ಸಾಧಿಸ್ತಾ ಹೋಗ್ಬೇಡಿ. ಯಾಕಂದರೆ ಜೀವನ ತುಂಬ ಶಾರ್ಟಾಗಿರುತ್ತೆ. ಇಲ್ಲಿ ಸಾಗುತ್ತಿರುವ ಬದುಕಿನಲ್ಲಿ ಯಾರ ಸ್ಟಾಪ್ ಎಲ್ಲಿರುತ್ತದೆಯೋ ಎಂಬ ನಿಗೂಢ ಜೀವನ ನಮ್ಮದಾಗಿದೆ. ಪ್ರೀತಿ ವಿಶ್ವಾಸದ ಬದುಕು ಅಷ್ಟೇ ನಮ್ಮದಾಗಿರಬೇಕು. ಅದನ್ನು ಬಿಟ್ಟು
ಬಂದಿದ್ದನ್ನು ತೊಗೊಂಡೆ ಬರದೇ ಇರೋದನ್ನು ಎಕ್ಸ್ಪೆಕ್ಟ್ ಮಾಡೋದು ಭಾಳ ತಪ್ಪಾಗುತ್ತೆ. ಏನು ಬೇಕೋ ಅದನ್ನು ಕೇಳಿ ಪಡೆಯೋ ಹಕ್ಕು ನಿಮಗಿರುತ್ತೆ. ನಿಮ್ಮ ಒಂದು ಕನಸು ಕಂಡಿದ್ದೀರಾ ಅಂದರೆ ಆ ಕನಸನ್ನ ನನಸು ಮಾಡಿಕೊಳ್ಳುವಂಥ ಶಕ್ತಿ ನಿಮಗೆ 100% ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಕನಸಿನ ಕಡೆಗೆ ನೀವು ಮುನ್ನುಗ್ಗಿ. ಅಕ್ಕಪಕ್ಕದವ್ರು ಅವರು ಇವರು ಏನು ಅನ್ಕೋತಾರೆ ಬಿಡಿ, ಕನಸು ಒಳ್ಳೆಯದಾಗಿರಬೇಕು, ಆಲೋಚನೆ ಒಳ್ಳೆಯದಾಗಿರಬೇಕು, ಕನಸಿನಲ್ಲಿ ಜೀವ ಇರಬೇಕು. ಯಾರ ಕನಸಲ್ಲಿ ಜೀವ ಇರುತ್ತದೋ ಅವರು ಮಾತ್ರ ಅವ್ರ ಕನಸನ್ನ ಅತಿ ಬೇಗ ನನಸು ಮಾಡ್ಕೊಳ್ಳೋಕ್ಕೆ ದಾರಿ ಅದಾಗೆ ಕಾಣುತ್ತೆ. ಹಾಗಾಗಿ ಒಳ್ಳೆಯದನ್ನಷ್ಟೇ ಆಲೋಚನೆ ಮಾಡಿ. ಮಾನವನ ಪ್ರಯತ್ನಕ್ಕೂ ದೇವರ ಅನುಗ್ರಹಕ್ಕೂ ಆಂತರಿಕ ಸಂಬಂಧ ಇದ್ದೇ ಇರುತ್ತೆ. ಬದುಕು ಬದಲಿಸುವಂಥ ಒಂದು ಪ್ರಯತ್ನ ನಮ್ಮದಾಗಿರಬೇಕು ಅಷ್ಟೆ. ಆಗ ದಾರಿ ಅದಷ್ಟಕ್ಕೆ ಅದೇ ಓಪನ್ ಆಗುತ್ತೆ, ನಮಗೆ ಕಾಣಿಸುತ್ತೆ. ಸಂತೋಷವಾಗಿರಿ, ಯಾವಾಗಲೂ ಖುಷಿಯಾಗಿರಿ, ಒಳ್ಳೆಯದನ್ನಷ್ಟೇ ಯೋಚನೆ ಮಾಡಿ. ಜೀವನದಲ್ಲಿ ಬಂದಿದ್ದನ್ನು ಬಂದಂತೆ ಸ್ವೀಕರಿಸಿ. ಅದು ಇಲ್ಲ ಇದು ಇಲ್ಲ ಅನ್ನೋ ಕೊರಗನ್ನು ಬಿಟ್ಟು ಜೀವನ ಒಂದು ಒಳ್ಳೆಯದನ್ನೇ ನಮಗೆ ಕೊಡ್ತಾ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಪ್ರೀತಿ ವಿಶ್ವಾಸದ ಬದುಕು ನಮ್ಮದಾಗಬೇಕು. ಆರ್ಟಿಕಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.